ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಏನಪ್ಪಾ ಅಂದ್ರೆ ಇವತ್ತು ವಿಚಾರ, ಇವತ್ತು ಆರ್ ಸಿ ಬಿಗೆ ಎರಡು ಗುಡ್ ನ್ಯೂಸ್ ಅದಾವ. ಅದ ಮೂರ್ದಾವ್ ಕರೆ, ಅದು ಒಂದ್ ನಿಮ್ಗೆ ಮೊದ್ಲ ಗೊತ್ತಿದ್ದೈತಿ, ಅದಕ್ಕೆ ಎರಡು ಗೊತ್ತಿದ್ದ ನ್ಯೂಸ್. ಏನಪ್ಪಾ ಅಂದ್ರೆ ಒಂದು ರಜತ್ ಪಟಿದಾರ್ ಅವ್ರ ನ್ಯೂಸ್, ಇನ್ನೊಂದು ಟೀಮ್ ಡೇವಿಡ್ ಅವ್ರ ನ್ಯೂಸ್, ಇನ್ನೊಂದು ದೇವದತ್ ಪಡಿಕಲ್ ಅವ್ರ ನ್ಯೂಸ್. ಮೂರ್ದಾವ್. ಸೊ ಅದಕ್ಕ ಈ ಗುಡ್ ನ್ಯೂಸ್ ಏನೇನು ಎಲ್ಲ ಜಗಕ್ಕೆ ವಿಡಿಯೋ ಕೊನೆ ನೋಡ್ಲೇಬೇಕು. ಹಂಗ ವಿಡಿಯೋಕೊಂಡ್ ಲೈಕ್ ಮಾಡ್ರಿ. ಎಸ್, IPL 2026 ಚಾಲೋ ಅಲ್ಲಕ್ಕ ಇನ್ನ ಬಾಳ ದಿವಸ ಟೈಮ್ ಐತಿ. ಸೊ ಆ ಬಾಳ ಟೈಮ್ ಒಳಗ ಒಂದ್ ಸ್ವಲ್ಪ ಗುಡ್ ನ್ಯೂಸ್ ಎಲ್ಲ ಬಂದವ ಆರ್ ಸಿ ಫ್ಯಾನ್ಸ್ ಗೆಲ್ಲ. ನ್ಯೂಸ್ ಎಲ್ಲ ಬರೀ ಬ್ಯಾಡ್ ನ್ಯೂಸ್ ನನಗ್ ಹೇಳಿ ಸಾಕಾಯ್ತು, ನಿಮ್ಗೂ ಕೇಳಿ ಸಾಕಾಯ್ತು. ಅದಕ್ಕೆ ಏನೈತಿ ಇವತ್ತ ಗುಡ್ ನ್ಯೂಸ್ ತಂದೇನಿ. ಸೊ ಆ ಗುಡ್ ನ್ಯೂಸ್ ಏನಾಯ್ತು ಒಂದೊಂದ ನೋಡ್ಕೊತ ತಗೊಂಡು, ಫಸ್ಟ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರಜತ್ ಪಟಿದಾರ್ ಅವ್ರ ಬಗ್ಗೆ. ರಜತ್ ಪಟಿದಾರ್ ಅವ್ರ ಬಗ್ಗೆ ಏನಂದ್ರೆ, ರಜತ್ ಪಟಿದಾರ್ ಅವರು ರಣಜಿ ಟ್ರೋಫಿ ಆಡೋ ಮುಂದೆ ಇಂಜುರಿ ಆಗಿತ್ತು. ಒಂದ್ ಮೂರಾಕ್ ತಿಂಗಳು ಹೊರಗಿರ್ಬೇಕು ಕ್ರಿಕೆಟ್ ಇಂತ ತಂದಿದ್ರು. ಸೊ ಅವ್ರೀಗ ಆ ಇಂಜುರಿ ಅಂತ ಹೊರಗ್ ಬಂದ ಈಗ ಸದ್ಯಕ್ಕ ವಿಜಯ್ ಹಜಾರೆ ಆಡ್ಲತ್ತಾರ ಅಪ್ಡೇಟ್ ಬರ್ಲತ್ತೆ. ಸೊ ಅದಕ್ಕೆ ಇವ್ರಿಗೆ ವಿಜಯ್ ಹಜಾರೆ ಮ್ಯಾಚ್ ಆಡ್ಸಿಕೊಟ್ಟಿರ್ಲಿಲ್ಲ. ಅದಕ್ಕೆ ಇಂಜುರಿ ಆಗಿದ ಕಾರಣ ಏನೈತಿ ಆಡ್ಸಿಕೊಟ್ಟಿಲ್ಲ. ಸೊ ಅದಕ್ಕೆ ಇವರು ಈಗ ಮತ್ತೆ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿ ಆಟ ಆಡ್ಲತ್ತಾರ. ಒಂದ್ 29 ರನ್ 30 ರನ್ ಹೊಡೆದಾರ್ತ ಇದ್ರೊಳಗ ಮ್ಯಾಚ್ ಒಳಗ. ಸೊ ಇಟ್ ಈಸ್ ವೆರಿ ಗುಡ್. ಎದಕ್ಕಾರ ಆರ್ ಸಿ ಬಿ ಕ್ಯಾಪ್ಟನ್ 4ನೇ ನಂಬರ್ ಮೇನ್ ಡೆಫೈನ್ ಮಾಡಿದ ಪ್ಲೇಯರ್ ಇವರು ಆರ್ ಸಿ ಬಿ ಒಳಗ. ಸೊ ಅದಕ್ಕೆ ಗುಡ್. ರಜತ್ ಪಟಿದಾರ್ ಅವ್ರು ಹೊಳ್ಳಿ ಬ್ಯಾಕ್ ಬಂದಾರ ಈಗ ಆಡ್ಲಕ್ಕ, ಇಂಜುರಿ ಅಂತ ಓವರ್ಕಮ್ ಮಾಡಿ. ವೆರಿ ಗುಡ್ ಅಂತ ಹೇಳ್ಬೇಕು. ಅದಕ್ಕೆ ನಮ್ಮ ಆರ್ ಸಿ ಬಿ ಫಸ್ಟ್ನೇ ಗುಡ್ ನ್ಯೂಸ್, ಹೆವಿ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಇದಕ್ಕೆ ನಿಮ್ಗೆ ಗೊತ್ತೈತೆ ರಜತ್ ಪಟಿದಾರ್ 4ನೇ ನಂಬರ್ ಒಳಗೆ ಏನ್ ಮಾಡ್ತಾರೆ, ಸ್ಪಿನ್ನರ್ ಬಂದು ಹ್ಯಾಕ್ ಬಿಡಿತಾರ. ಮತ್ತು ಫಾಸ್ಟ್ ಬೌಲರ್ಸ್ ಗಳಿಗೆ ಏನ್ ನೋಡಂಗಿಲ್ಲ. ಇವರು ಸ್ಟ್ರೈಕ್ ರೇಟ್ 4ನೇ ನಂಬರ್ ಬ್ಯಾಟ್ಸ್ಮನ್ ಗಳು ಇವರು ಸ್ಟ್ರೈಕ್ ರೇಟ್ ಇವ್ರಿಗೆ ಅದಕ್ಕೆ ಡಬಲ್ ಐತಿ. ಸೊ ಇಟ್ ಇಸ್ ವೆರಿ ಗುಡ್. ರಜತ್ ಪಟಿದಾರ್ ಹೊಳ್ಳಿ ಬಂದಿದ್ದು. ಇನ್ನು ಎರಡನೇ ನ್ಯೂಸ್ ಏನಪ್ಪಾ ಅಂದ್ರೆ, ಅದು ನಮ್ ದೇವದತ್ ಪಡಿಕಲ್ ಅವ್ರ ಬಗ್ಗೆ. ದೇವದತ್ ಪಡಿಕಲ್ ಅವರು ಈ ಪರ್ಟಿಕ್ಯುಲರ್ ಈ ವರ್ಷದ ವಿಜಯ್ ಹಜಾರೆ ಟ್ರೋಫಿ ಒಳಗ ನೆಕ್ಸ್ಟ್ ಲೆವೆಲ್ ಫಾರ್ಮ್ ಅದ. ಮುಟ್ಲಕ್ಕ ಅಲ್ಲಿ ಯಾರು ಇವ್ರ ಬರೀ ಹಿಸ್ಟ್ರಿ ಕ್ರಿಯೇಟ್ ಮಾಡತ್ತಾರ. ಪ್ರತಿ ಮ್ಯಾಚ್ ನ 50 ರನ್ ಇಲ್ಲ. ಬರೀ ಒಂದ್ ಮ್ಯಾಚ್ 8 ಔಟ್ ಆಗ್ಯಾರು. ಇನ್ನು ಉಳ್ಕಿದ ಮ್ಯಾಚ್ ಐತೆ ಎಲ್ಲ ಪ್ರತಿ ಮ್ಯಾಚ್ 50+ ಸ್ಕೋರ್ಸ್. ಒಂದೊಂದ್ ಮ್ಯಾಚ್ ಬರೀ 400 ಹೊಡೆದಾರ ಯಾರು ದೇವದತ್ ಪಡಿಕಲ್ ಅವರು. ಮತ್ ಈ ಬ್ಯಾಟಿಂಗ್ ನೋಡ್ರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡತ್ತಾರ. ಆದ್ರೂ ನ್ಯೂಜಿಲೆಂಡ್ ಸೀರೀಸ್ ಸೆಲೆಕ್ಟ್ ಆಗಿಲ್ಲ, ಅದ ನಂಗೆ ಗಾಬರಿಯಾಗಿದ್ದು. ಇವಾಗ ಯಾವ್ದೇನಾದ್ರೂ ಆತು, ನಮ್ ಆರ್ ಸಿ ಬಿ ಅಂದ್ರೆ ಹೆವಿ ಗುಡ್ ನ್ಯೂಸ್ ಐತಿ. ಅದಕ್ಕೆ ಆಪ್ಷನ್ದಾಗ ಏನ್ ತಗೊಂಡಾಗ ಎಲ್ಲಾರು ಏನ್ ತಗೊಂಡಿದ್ರು, ಇಲ್ಲಿ ಮೋಸ್ಟ್ಲಿ ಇವ್ರು ಹೊರಗೋಂಗ್ ಕಾಣಿಸ್ತಾರು, ಪಡಿಕಲ್ ಹೊರಗ್ ಹೋಗೋರು, ವೆಂಕಟೇಶ್ ಯಾರು ಆಡ್ತಾ ತಿಳ್ಕೊಂಡ್ರು. ಇಲ್ಲಿ ಉಲ್ಟಾ ಕೇಸ್ ಆಗೈತಿ. ಏನಂದ್ರ ಈಗ ಪಡಿಕಲ್ ಅವ್ರು ಆಡೋ ಫಾರ್ಮ್ ನೋಡ್ರ, ಈಗ ಎಲ್ಲರಿಗೂ ಏನ್ ಹತ್ತೈತಿ ಅಂದ್ರ, ಇವ್ರ ಜಾಗದ 3ನೇ ನಂಬರ್ ವೆಂಕಟೇಶ್ ಯಾರ ಹೊರಗೆ ಹೋಗ್ಬೇಕಾಯ್ತು, ಪಡಿಕಲ್ ಆಡ್ತಾರ ನಾವು ತೆಗೈತಿ ಸಿನಾರಿಯೋ. ಸೊ ಇಟ್ ಈಸ್ ವೆರಿ ಗುಡ್. ಅದಕ್ಕೆ 4 ನಂಬರ್ ಈ ಪರಿ ಪರ್ಫೆಕ್ಟ್ ಆಡ್ಲತ್ತಾರ ಅಂದ್ರೆ ಹೆವಿ ಖುಷಿ ಆಗ್ಲತ್ತ. ಆರ್ ಸಿ ಬಿ ಹಿಂಗ ಆಡ್ಕೊ ಸೋಲಿ, ಹಂಗ ನಮ್ಮ ಆರ್ ಸಿ ಬಿಗೆ ಹಿಂಗ ಆಡ್ಯತ್ ನಾವ್ ಅನ್ಕೋತೀವಿ. ಇನ್ನ ಆರ್ ಸಿ ಬಿಗಿರು 3ನೇ ನ್ಯೂಸ್ ಏನಪ್ಪಾ ಅಂದ್ರೆ, ಇದ್ರ ಮೇಲೆ 2-3 ನ್ಯೂಸ್ ಅಂದ್ರೆ ಇವ್ರಿಗೆ ಇಂಜುರಿ ಆಗೈತೆ 2-3 ಸಲ ವಿಡಿಯೋ ಮಾಡಿ ಹಾಕಿನಿ. ಏನಂದ್ರೆ ಅದು ಟೀಮ್ ಡೇವಿಡ್ ಅವ್ರ ಬಗ್ಗೆ. ಟೀಮ್ ಡೇವಿಡ್ ಅವ್ರಿಗೆ BBL ಒಳಗೆ ಇಂಜುರಿ ಆಗೈತೆ ಎಲ್ಲರಿಗೆ ಹೇಳಿದ್ನಿ. ಅದು ಈ ವಿಡಿಯೋದಾಗ ನಾನ ಮಾಡಿ ಹೇಳಿನಿ. ಚಲೋ ತೆಗಿದ್ರು ಹೋಗು. ಏನಂದ್ರೆ ಟೀಮ್ ಡೇವಿಡ್ ಅವ್ರಿಗೆ ಇಂಜುರಿ ಆಗೈತೆ ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದೇನೈತಿ ಅಂದ್ರೆ, ಈಗ ಟೀಮ್ ಡೇವಿಡ್ ಅವರು ರಿಕವರಿ ಆಗ್ಲತ್ತ, ತಿರುಗಿ ಪ್ರಾಕ್ಟೀಸ್ ಮಾಡ್ಲತ್ತ. ಅಂದ್ರೆ ಈಗ ಮೊನ್ನೆ ಇದು ಬಿಗ್ ಬಾಸ್ ಲೀಗ್ ಒಳಗ ಇಂಜುರಿ ಆಗಿತ್ತು. ಸೊ ಅದಂತ್ರ ಓವರ್ಕಮ್ ಮಾಡಿ ಈಗ ಇಂಜುರಿ ಅಂತ ರಿಕವರ್ ಆಗಿ ಪ್ರಾಕ್ಟೀಸ್ ಮಾಡ್ಲತ್ತಾರ್ಥ. ಅವ್ರು ನ್ಯಾಷನಲ್ ಅಂದ್ರೆ ವರ್ಲ್ಡ್ ಕಪ್ ಟೀಮಿಗೆ ಏನ್ ಸೆಲೆಕ್ಟ್ ಆಗಿರಲ್ಲ. ಸೊ ಅದ್ರ ವರ್ಲ್ಡ್ ಕಪ್ ಸಂಬಂಧ ಈಗ ಪ್ರಾಕ್ಟೀಸ್ ಶುರು ಟೀಮ್ ಡೇವಿಡ್. ಸೊ ವಿಚ್ ಇಸ್ ವೆರಿ ಗುಡ್. ಇದಕ್ಕರ ಟೀಮ್ ಡೇವಿಡ್ ಅವರು T20 ವರ್ಲ್ಡ್ ಕಪ್ ಸಂಬಂಧ ಪ್ರಾಕ್ಟೀಸ್ ಶುರು ಅಂದ್ರೆ IPL ಆಡ್ದಂಗ. ಇದಕ್ಕರ ಈ T20 ವರ್ಲ್ಡ್ ಕಪ್ ಮುಗಿದು 15 ದಿವಸಕ್ಕೆ ಇಲ್ಲಿ ವರ್ಲ್ಡ್ ಕಪ್ ಇದು IPL ಚಾಲು ಆಗತ್ತೆ. ಸೊ T20 ವರ್ಲ್ಡ್ ಕಪ್ ಯಾರು ಆಡ್ತಾರ IPL ಆಡಿ ಆಡ್ತಾರ ಅವರು. ಅದ್ ಸಂಬಂಧ ಏನೈತಿ, ಇಟ್ ಈಸ್ ವೆರಿ ಗುಡ್. ಇದಕ್ಕರ T20 ವರ್ಲ್ಡ್ ಕಪ್ ಆಡ್ರೆ IPL ಆಡ್ದಂಗ. ಇದಕ್ಕ ಟೀಮ್ ಡೇವಿಡ್ ವರ್ಲ್ಡ್ ಕಪ್ ಆಡಿದಕ್ಕ ವೆರಿ ಇದು ಅಂದ್ರೆ ರಿಕವರಿ ಆಗಿ ಬಂದಿದ್ದಕ್ಕ ವೆರಿ ಹೆವಿ ಖುಷಿ ಆಗಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರು. ಇದಕ್ ಪಕ್ಕ ಅವೈಲೇಬಲ್ ಇರ್ತಾರ IPL ಕ. ಸೊ ಹೆಂಗ್ ನೋಡ್ರಿ ನೀವು, ಇನ್ನ IPL 2-3 ತಿಂಗಳು ಟೈಮ್ ಮೊದ್ಲೇ ಎಲ್ಲರಿಗೂ ಇಂಜುರಿ ಆಯ್ತು. ಸೊ ಇನ್ನೇನ್ IPL ಸಮೀಪ ಬರಲ್ಲ ಅನ್ನೋಟಿಗೆ ಎಲ್ಲ ರಿಕವರಿ ಆಗ್ಲತ್ತಾರ. ಅದನ್ನ ನೋಡ್ರಿ ಜೇಮ್ಸ್ ಹೆಜಲ್ವುಡ್ ಅವ್ರ ಹೆಸರು ಐತಿ ವರ್ಲ್ಡ್ ಕಪ್ ಟೀಮ್ನಾಗ. ಸೊ ಅವ್ರು ರಿಕವರಿ ಆಗ್ಬಹುದು. ಇನ್ನೇನ್ IPL ಒಟ್ಟೆ 2-3 ತಿಂಗಳು ಐತಿ, ಅದು ಬೇಕಾದಂಗ ಟೈಮ್ ಸಿಗ್ತದೆ ಬೇಕಾದ್ರೆ ರಿಕವರಿ ಆಗ್ಲಕ್ಕ. ಸೊ ರಿಕವರಿ ಆಗಿ IPL ಆಡಿ ನಮ್ಮ ಆರ್ ಸಿ ಬಿ ಮತ್ತೆ ಏನ್ರಿ ನಾವು ಇನ್ನೊಂದ್ಸಲ ಕಪ್ ಗೆಲ್ಬಹುದು. ಕಪ್ ಗೆಲ್ಲಿಸ್ತಾರ ನಾ ಎಲ್ಲ ಅನ್ಕೋತೀನಿ. ಸೊ ನೋಡಿ ಏನಾಗತ್ತೆ. ಸೊ ಇದಾಗಿತ್ತು ಆರ್ ಸಿ ಬಿ ಗುಡ್ ನ್ಯೂಸ್. ಈ ಗುಡ್ ನ್ಯೂಸ್ ನಿಮಗೆ, ಈ 3 ಗುಡ್ ನ್ಯೂಸ್ ಒಳಗೆ ಯಾವ ಗುಡ್ ನ್ಯೂಸ್ ನಿಮಗೆ ಇಷ್ಟ ಆಯ್ತು ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಂಥ ಕ್ರಿಕೆಟ್ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.